ಗುರು ಪೂರ್ಣಿಮೆಯನ್ನು ಶ್ರದ್ಧಾ ಭಕ್ತಿಯಿಂದ ನಗರದಲ್ಲಿ ಅತ್ಯಂತ ಭಕ್ತಿಯಿಂದ ಆಚರಿಸಲಾಯಿತು. ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ನೀವೇ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ದೇವರ ದರ್ಶನ ಮಾಡಿದರು. ಈ ಕುರಿತು ವಿವಿಧ ದೇವಸ್ಥಾನಗಳಲ್ಲಿ ಗುರು ಪೂರ್ಣಿಮೆಯ ಆಚರಣೆಯ ಒಂದು ವರದಿ. ಬನ್ನಿ 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 ಸಾಯಿರಾಮ್, ದಯವಿಟ್ಟು ಬನ್ನಿ, ಮುಂದೆ ಮೂವಾಗಿ ಮೇಡಮ್, ಬನ್ನಿ ಈ ಕಡೆ ಬನ್ನಿ. ಯೋಗಿರಾಜ ಪರಬ್ರಹ್ಮ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಇದೆ. ಗುರುಪೂರ್ಣಿಮಾ ವಿಶೇಷತೆ ಏನಂತಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಆಷಾಢ ಮಾಸದ ಪೂರ್ಣಿಮೆಯ ದಿನ ಗುರುಪೂರ್ಣಿಮಾ ದಿನ ಅಂತೇಳಿ ಆಚರಿಸ್ತಾ ಇದ್ದಾರೆ. ಗುರುಪೂರ್ಣಿಮೆ ಅಂದರೆ ಇದು ಮೊದಲು ವ್ಯಾಸ ಪೂರ್ಣಿಮೆ ಅಂತ ಹೇಳ್ತಾರೆ. ವ್ಯಾಸರಿಗೆ ಗೌರವವನ್ನು ಸಲ್ಲಿಸುವಂಥ ದಿವಸ ಇದು. ಇವಾಗ ಎಲ್ಲರೂ ಸಹ ತಮ್ಮ ತಮ್ಮ ಗುರುಗಳಿಗೂ ಸಹ ಎಲ್ಲರೂ ಗೌರವವನ್ನು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸಾಯಿಬಾಬಾ ಆಗಲಿ, ರಾಘವೇಂದ್ರ ಸ್ವಾಮಿ ಆಗಲಿ, ಸಿದ್ಧಾರೂಢರಾಗಲಿ ಎಲ್ಲ ಗುರುಗಳು ಒಂದೇ ಸಂಪ್ರದಾಯದಲ್ಲಿ ಬಂದಿರೋರು. ಎಲ್ಲರಿಗೂ ನಾವು ಗೌರವವನ್ನು ಮತ್ತು ಪೂಜೆಯನ್ನು ಸಲ್ಲಿಸುವಂಥ ವಿಶೇಷವಾದ ದಿವಸ ಇದು. ಆಷಾಢ ಮಾಸದ ಪೂರ್ಣಿಮೆ ದಿವಸ, ಗುರುಪೂರ್ಣಿಮೆ ದಿವಸ ಸದ್ಗುರು ಸಾಯಿಬಾಬಾರವರ ಆಶೀರ್ವಾದ ಎಲ್ಲರಿಗೂ ಲಭಿಸಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೀವಿ. पाप संशयोपवे भवत पाद सरोज दर्शनात् क्षमस्व सर्वान् बभुचित्ता तत्पाद सेवनरता हृदरङ्गभक्त्या संसार जन्मधिनिनो निर्गतास्ते कैवल्यदामफलम् समवम् करो बाबाजी आरते उठाओ उठाओ बांधवा गोवारो राम माधवा साई राम माधवा गोवारो राम माधवा करोड़िया श्री रमण करोड़म वीराय नारा. ಶ್ರೀ ಗುರುಪೂರ್ಣಿಮೆ ಗುರುಗಳ ಸೇವೆ ಮಾಡೋದಕ್ಕೆ ಒಂದು ಉತ್ತಮವಾಗಿರತಕ್ಕಂಥ ದಿವಸ. ಈ ದಿವಸ ಗುರು ಪರಂಪರೆ ಶುರುವಾಗಿರತಕ್ಕಂಥ ದಿವಸ. ಈಶ್ವರ ಆದಿಯೋಗಿಯಾಗಿ ಮೊದಲನೇ ಸರಿ ಗುರು ಪೂರ್ಣಿಮೆಯ ದಿವಸನೇ ಆ ಗುರುವಾಗಿ ಪ್ರಕಟವಾಗಿದ್ದು. ಸೊ ಹಾಗಾಗಿ ಗುರು ಪೂರ್ಣಿಮೆ ವಿಶೇಷವಾಗಿರತಕ್ಕಂಥ ದಿವಸ. ಸಾಯಿಬಾಬಾ ಅವರು ಗುರುಗಳು ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ನಮಗೆ ಜೀವನದಲ್ಲಿ ದಾರಿ ತೋರಿಸಿರ್ತಕ್ಕಂಥ ಇವರು. ಹಾಗಾಗಿ ಈ ದಿವಸ ಅವರ ಸೇವೆಯಲ್ಲಿ ಎಲ್ಲ ಭಕ್ತಾದಿಗಳು ಭಾಗಿಯಾಗಬೇಕು ಅಂತ ಎಲ್ಲರಿಗೂ ಕೇಳ್ಕೊಳ್ತೀವಿ.
ಬನ್ನಿ 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 ಮೇಡಮ್ ಇಲ್ಲೆಲ್ಲ ಬನ್ನಿ ಬನ್ನಿ ಮೇಡಮ್ ಸರ್ ಬನ್ನಿ ಸರ್ ಬನ್ನಿ ಆರತಿ ತಗೊಳ್ಳಿ ಆರತಿ ತಗೊಳ್ಳಿ ಆರತಿ ತಗೊಳ್ಳಿ ಬನ್ನಿ ಸರ್ ಬನ್ನಿ 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 ಬೇಗ ಬೇಗ ಬರಬೇಕು ಆಗಿ